ಬಿಟ್ಟು ನೋಡ್ಬೋದು ಗಿಡ ನೀವು ಯಾವ ತರ ಕುಚ್ಚು ಹಿಡಿದಿದೆ. ಒಂದೊಂದು ಗಿಡಕ್ಕೆ ಕನಿಷ್ಠ ಅಂದ್ರೂ ಕೂಡ 4 ರಿಂದ 9 ಗೊನೆ ಹಿಡಿದಿದೆ ಸ್ನೇಹಿತರೆ. ಇದು ಎರಡನೇ ವಿಡಿಯೋ ಮಾಡಿದ್ದು ಈ ತೋಟದ್ದು. ಇವರು ನಮ್ಮ ಏಕಾಂತಪ್ಪ ಸರ್, ಇವರು ಈ ತೋಟದ ಮಾಲೀಕರು. ಸರ್ ಯಾವ ಊರು ಸರ್? ಕೂನ್ಬೇವು ಗ್ರಾಮ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ತುರ್ನೂರು ಹೋಬಳಿ. ಸರ್ ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ 4 ವರ್ಷ ತುಂಬಿ 3ನೇ ತಿಂಗಳಾಗಿದೆ ಸರ್ ತೋಟ. 4 ವರ್ಷ ತುಂಬಿ 3ನೇ ತಿಂಗಳಾಗಿದೆ ಸರ್. 4ನೇ ತಿಂಗಳು ಬಿದ್ದಿದೆ ಸರ್. 4ನೇ ತಿಂಗಳು ಬಿದ್ದಿದೆ. ನನಗೆ 2 ತಿಂಗಳು ಕೆಳಗೆ ನಿಮ್ಮ ಹತ್ರ ಬಂದೋಗಿದೆ ಸರ್. ಬಂದಿದ್ದೀರಿ ಸರ್ ತಾವು. ಸರ್ ಗಿಡ ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಕುಂಚು ಹಿಡಿದಿದೆ ಸರ್ ಈಗ? ಸರ್ 6, 5, 7 ಬಂದಿದೆ ಸರ್ ಒಂದೊಂದು ಗಿಡದಲ್ಲಿ. ಗೊಂಚಲುಗಳು ತಾವು ನೋಡಬಹುದು. ಫಸ್ಟ್ನೇ ಕೊಯ್ಲು ಇದು? ಅದೇ ಸರ್, ಫಸ್ಟ್ ಕಟಿಂಗ್ ಆಗಿದೆ ಸರ್. ಫಸ್ಟ್ ಕಟಿಂಗ್ ಆಗಿದೆ ಸರ್. ಎಷ್ಟು ಟನ್ ಬಂತು ಸರ್ ಫಸ್ಟ್ ಕಟಿಂಗ್? ಸರ್ ಫಸ್ಟ್ ಟನ್ ಒಂದು ಕಾಲ್ ಟನ್ ಬಂದಿದೆ ಸರ್. ಒಂದು ಕಾಲ್ ಟನ್ ಬಂದಿದೆ ಫಸ್ಟ್ ಕೊಯ್ಲಲ್ಲಿ. ಅಂದ್ರೆ ಫಸ್ಟ್ ಕೊಯ್ಲಿಂದ ಅಂದ್ರೆ ಸರ್ 10 ಕ್ವಿಂಟಲ್ 5 ಕ್ವಿಂಟಲ್ ಬಂದಿದೆ ಸರ್. 5 ಕ್ವಿಂಟಲ್ ಬಂದಿದೆ. 5 ಕ್ವಿಂಟಲ್ ಬಂದಿದೆ ಸರ್. ಫಸ್ಟ್ ಕೊಯ್ಲು ಕಡಿಮೆ ಬೀಳುತ್ತೆ ಸರ್. ಹಾಗಾಗ್ಬಿಟ್ಟು 5 ಕ್ವಿಂಟಲ್ ಬಂದಿದೆ. 5 ಕ್ವಿಂಟಲ್ ಬಂದಿದೆ ಸರ್. ಎಷ್ಟು ಗಿಡ ಇದೆ ಸರ್ ಟೋಟಲ್ ಇದು? ಸರ್ 570 ಗಿಡ ಇದೆ ಸರ್. 570 ಗಿಡ ಇದೆ ಸರ್. ಸರ್ ಲಾಸ್ಟ್ ವರ್ಗು 4ನೇ ಕೊಯ್ಲವರೆಗೂ ಎಷ್ಟು ಕ್ವಿಂಟಲ್ ಬರ್ಬೋದು ಸರ್ ಇದು? ಸರ್ ಇದು ಫಸ್ಟ್ನೇ ವರ್ಷದ ಗಿಡ ಆಗಿರೋದ್ರಿಂದ ಒಂದು 50 ಕ್ವಿಂಟಲ್ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಸರ್. 50 ಕ್ವಿಂಟಲ್ ಮೇಲೆ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. 500 ಗಿಡ ಮಾಡ್ತೀವಿ ಸರ್. ಸ್ನೇಹಿತರೆ ನೋಡ್ಬೋದು, ಪ್ರತಿಯೊಂದು ಗಿಡ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಗೊನೆ ಕೂಡ ಇಡ್ತೀನಿ. 1, 2, 3, 4, 5 ಫಸ್ಟ್ನೇ ಗಿಡದಲ್ಲ ನೋಡ್ರಿ. ಕಾಯಿ ಯಾವ ತರ ಕಟ್ಟಿದೆ, ಸೈಜ್ ನೋಡ್ರಿ. ಮತ್ತೆ ಗಿಡ, ಈ ಗಿಡಗಳಿಗೆ ರಿಯೋಮಾರ್ಟ್ ಪ್ರಾಡಕ್ಟ್, ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ ಪ್ರತಿ ಗಿಡಕ್ಕೆ ಎಷ್ಟು ಕೊಟ್ಟಿದ್ದೀರಾ ಸರ್? ಸರ್ ನೀವು ಕೊಟ್ಟಿರ್ತಕ್ಕಂಥ ಪ್ರಾಡಕ್ಟ್ನ 250 ಲೀಟರ್ ನೀರಿಗೆ ಕಲ್ಸ್ಕೊಂಡ್ಬಿಟ್ಟು 2 ಲೀಟರ್ ಡ್ರೆಂಚಿಂಗ್ ಕೊಟ್ಟಿದ್ದೀವಿ ಸರ್. ನೆಲ ತುಂಬಾ ಹಸಿ ಇದ್ದಾಗ ಡ್ರೆಂಚಿಂಗ್ ಕೊಟ್ಟಿರ್ತಕ್ಕಂಥದ್ದು. ಹೌದು. ಎಷ್ಟು ಸತಿ? 2 ಟೈಮ್ ಕೊಟ್ಟಿದ್ದೀವಿ ಸರ್. 2 ಟೈಮ್ ಉಪಯೋಗಿಸಿದ್ರ ಸರ್? ನವಂಬರ್ ಡಿಸೆಂಬರ್ ಅಲ್ಲಿ ಒಂದು ಟೈಮು, ನೋಡ್ಬೋದು. ಮೇ ಜೂನ್ ಅಲ್ಲಿ ಒಂದು ಟೈಮ್ ಸರ್. ನವಂಬರ್ ಡಿಸೆಂಬರ್ ಅಲ್ಲಿ, ಮೇ ಜೂನ್ ನಲ್ಲಿ. ಸ್ನೇಹಿತರೆ ನಾವು ಒಂದ್ ಗಿಡ ತೋರಿಸ್ತಾ ಇಲ್ಲ, ಪ್ರತಿಯೊಂದು ಗಿಡ ತೋರಿಸ್ತಾ ಇದೀನಿ. ನೀವು ಕುಚ್ ನೋಡ್ಬೋದು. ತೋಟ ಪೂರ್ತಿ ಸುತ್ತಾಕೊಂಡ್ಬಂದ್ರು ಕೂಡ ಇವರು ಏಕಾಂತಪ್ಪರ ತೋಟ ಪ್ರತಿಯೊಬ್ಬರು ಕೂಡ ಬಂದು ವಿಸಿಟ್ ಮಾಡಿ. ಒಂದು ಗಿಡ ಅಲ್ಲ ಸ್ನೇಹಿತರೆ, ಎಲ್ಲಾ ಗಿಡ ನೋಡ್ಬೋದು ನೀವು. ಯಾವ ತರ ಬರೇ 4 ವರ್ಷದ 4 ತಿಂಗಳ ಗಿಡ ಅಲ್ವಾ ಸರ್? ಅದೇ ಸರ್, ಪರ್ಫೆಕ್ಟ್. ಯಾವ ತರ ಕಟ್ಟಿದೆ, ಮತ್ತೆ ಮಣ್ಣಿನ ಫಲವತ್ತತೆ ಯಾವ ತರ ಇದೆ ಮಣ್ಣು, ಪ್ರತಿಯೊಂದು ಗಿಡ ಇಡೀ ತೋಟ ಸುತ್ಕೊಂಡ್ಬಂದ್ರು ಕೂಡ ಅಡಿಕೆಯಲ್ಲಿ ಇವತ್ತು ಈ ಭಾಗದಲ್ಲಿ ಟೆಂಪರೇಚರ್ ಯಾವಾಗ್ಲೂ ಕೂಡ 33-38 ಡಿಗ್ರಿ ಇರುವಂತ ಟೆಂಪರೇಚರ್ ಅಲ್ವಾ ಸರ್ ಇದು? ಇರುತ್ತೆ ಸರ್. ಇಂಥ ಏರಿಯಾದಲ್ಲಿ ನೋಡ್ರಿ, ಗರಿಗಳು ನೋಡ್ರಿ ಯಾವ ತರ ಇದೆ, ಹಚ್ಚ ಹಸಿರು ಕಾಡಸರು. ಮತ್ತೆ ಗೊನೆಗಳು ನೋಡ್ರಿ, ನನ್ನ ಪ್ರಕಾರ 4 ರಿಂದ 9 ಗೊನೆ ತನಕನೂ ಕಟ್ಟಿದೆ ಸರ್. ಪ್ರತಿ ಗಿಡಕ್ಕೂ 4 ರಿಂದ 9 ಗೊನೆ ತನಕನೂ ಕಟ್ಟಿದೆ. ಇದಕ್ಕೆ ನಮ್ಮ ಸೋಮಶೇಖರ್ ಅವರು ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸರ್. ಸೋಮವಾರ ಹೇಳ್ದಂಗೆ ನೀವು ಮತ್ತೆ ಇದು ಮಾಡಿದಂಗೆ ನಾವು 2 ಟೈಮು ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ನ ಬಳಸಿ ಇದು ಮಾಡಿದ್ವಿ ಸರ್. ಟ್ರೆಂಚಿಂಗು. ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ಸ್ಗಳಾಗ್ರಿ ಮತ್ತೆ ಯಾವ ರೀತಿಯ ಒಂದು ಬಳಸಿಲ್ಲ ಸರ್.